ಹಾಯ್ ಫ್ರೆಂಡ್ಸ್, ಕಬಾಬ್ ಮಾಡುವ ವಿಧಾನ. ಕಬಾಬ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ. ಖಾರ ಜಾಸ್ತಿ ಇದ್ದರೆ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಗಟ್ಟಿ ಮೊಸರು. ಮಿಕ್ಸ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಇದೆ. ಮಿಕ್ಸ್ ಮಾಡಿದ ನಂತರ 2 ಸ್ಪೂನ್ ಕಾರ್ನ್ಫ್ಲವರ್, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಈ ಥರ ಇದೆ. ಮತ್ತು ಇದಕ್ಕೆ ಒಂದು ಮೊಟ್ಟೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬಂದಿದೆ. ಇದನ್ನು ಎತ್ಕೊಂಡೋಗಿ 1/2 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಎಣ್ಣೆದಲ್ಲಿ ಹಾಕಿ ಗೋಳಿಸ್ಕೊಳ್ಳೋಣ. 1/2 ಅವರ್ ಫ್ರಿಜ್ಜಲ್ಲಿ ಇಕ್ಕಿ ತೆಗೆದಿದ್ದೀನಿ. ಈ ಥರ ಇದೆ. ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಕಬಾಬ್ನ ಬಿಡೋಣ. ಕಬಾಬ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಕಬಾಬ್ಗೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಇಡಿ, ಪುದೀನ, ಹಸಿಮೆಣಸಿನ್ಕಾಯಿ, ಉಪ್ಪು, ಸೌತೆಕಾಯಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಬಾಬ್ ಜೊತೆಗೆ. ಈ ಥರ ಬಂದಿದೆ. ಕಬಾಬ್ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ನೋಡಿ, ಮಾಡ್ಕೊಳ್ಳಿ, ತಿನ್ನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಬಟನನ್ನು ಕ್ಲಿಕ್ ಮಾಡಿ.